ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಸುಲಭವಾಗಿ ರುಚಿಕರವಾದ ರವೆ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ. ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡ್ಕೊಳ್ಳೋಣ. ಇದೊಂಥರ ಶಕ್ತಿವರ್ಧಕ ಪಾಯಸ ಅಂತಲೇ ಹೇಳ್ಬೋದು. ಬೆಲ್ಲ ರವೆ ಇರೋದ್ರಿಂದ ಸುಲಭವಾಗಿ ಮಾಡ್ಕೋಬೋದು. ಒಂದು 10 ನಿಮಿಷ ಸಾಕು ನಿಮಗೆ. ಮನೆಯಲ್ಲೇ ರವೆ ಇರುತ್ತೆ, ಬೆಲ್ಲ ಇರುತ್ತೆ, ಗೋಡಂಬಿ ಎಲ್ಲ ಫ್ರೈ ಆಗಿದೆ. ತಗೊಳ್ಳೋಣ. ಇನ್ನೊಂದು 1/4 ಟೀ ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ. ಅರ್ಧ ಬಟ್ಲು ಬೆಂಗಳೂರು ರವೆ ತಗೊಂಡಿದ್ದೀನಿ. ರವೆ ಹುರ್ಕೊಳ್ಳೋಣ. ಲೋ ಫ್ಲೇಮ್ ಇಟ್ಕೊಂಡು ಹದವಾಗಿ ಕೆಂಪಾಗುವವರೆಗೂ ಹುರ್ಕೊಳ್ಳೋಣ. ಸೀಸೋದು ಬೇಡ. ರವೆ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಂಡಿರೋದು. ಸುವಾಸನೆ ಬರ್ತಾ ಇದೆ. ಕಲರ್ ಕೂಡ ಚೇಂಜ್ ಆಗಿದೆ ರವೆದು. 1 ಬಟ್ಲು ರವೆಗೆ 4 ಬಟ್ಲಷ್ಟು ನೀರು ಹಾಕೊಳ್ಳೋಣ. ನೀವು ಯಾವ ಬಟ್ಲಲ್ಲಿ ರವೆ ತಗೊಳ್ತೀರೋ ಅದೇ ಅಳತೆಗೆ ನೀವು ನೀರು ಹಾಕೋಬೇಕು. ಇದು 4. ಇದು 1 ಬಟ್ಲಷ್ಟು ಬೆಲ್ಲ. ನಿಮಗೆ ಬೆಲ್ಲ ಸಿಹಿ ಆಗುತ್ತೆ ಅಂದರೆ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೋಬೋದು. ನಾನು ಬೆಲ್ಲ ಕ್ಲೀನಾಗಿರೋದ್ರಿಂದ ಡೈರೆಕ್ಟಾಗಿ ನೀರಿಗೆ ಹಾಕ್ತಾ ಇದ್ದೀನಿ. ಇಲ್ಲಾಂದರೆ ನೀವು ಕೊಳೆ ಏನಾರು ಇತ್ತಂದರೆ ಒಂದು ಕುದಿಸ್ಕೊಂಡು ಸೋದಿಸ್ಕೋಬೋದು. ಬೆಲ್ಲ ಕರಗೋವರೆಗೂ ನಾನಿಲ್ಲಿ ಅರ್ಧ ಕಪ್ನಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. 1/4 ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ. ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಬೆಲ್ಲ ಎಲ್ಲ ಕರಗಿದೆ, ನೀರು ಕುದೀತಾ ಇದೆ. ಈಗ ಹುರಿದಿರೋ ರವೆ ಹಾಕೊಳ್ಳೋಣ ನಿಧಾನಕ್ಕೆ. ಲೋ ಫ್ಲೇಮಲ್ಲೇ ಇರಲಿ. ಈಗ ಮುಚ್ಚಿಬಿಟ್ಟು ಕುದಿಸ್ಕೊಳ್ಳೋಣ. ಫ್ಲೇಮು ಲೋ ಅಲ್ಲೇ ಇರಲಿ. ಮೆತ್ತಗೆ ರವೆ ಎಲ್ಲ ಮೆತ್ತಗೆ ಹಾಕಬೇಕು. 2 ರಿಂದ 3 ನಿಮಿಷ ಲೋ ಫ್ಲೇಮಲ್ಲೇ ಬೇಯೋಕೆ ಬಿಟ್ಟಿತ್ತು. ನೋಡಿ ಬೆಂದಿದೆ. ನಾನು ಕಾಯಿ ಹಾಲು ಹಾಕ್ತಾ ಇದ್ದೀನಿ. ಕಾಯಿ ರುಬ್ಕೊಂಡಿದ್ವಲ್ಲ ಅದು ಫಿಲ್ಟರ್ ಮಾಡ್ಕೊಂಡಿರೋದು. ಕಾಯಿ ಬೆಲ್ಲ ಹಾಕಿರೋದ್ರಿಂದ ಈ ರವೆ ಪಾಯಸ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ತುಂಬ ಅದ್ಭುತವಾಗಿರುತ್ತೆ. ಇದು ಈ ಥರ ವಾರಕ್ಕೊಂದ್ಸರಿ ನೀವು ಮಕ್ಕಳಿಗೆ ಅದು ಮಾಡಿಕೊಡೋದ್ರಿಂದ ಮಕ್ಕಳು ದಷ್ಟಪುಷ್ಟವಾಗುತ್ತಾರೆ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಏಲಕ್ಕಿ ಪುಡಿ ಹಾಕೊಳ್ಳೋಣ. ಏಲಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದು ಹುರಿದಿರೋ ಗೋಡಂಬಿ ದ್ರಾಕ್ಷಿ. 4 ಕಪ್ ನೀರು ಹಾಕಿದಾಗ ತುಂಬ ಗಟ್ಟಿ ಅನಿಸಿದರೆ 1 ಕಪ್ನಷ್ಟು ನೀವು ಬಿಸಿ ಬಿಸಿ ನೀರು ಇದಕ್ಕೆ ಸೇರಿಸ್ಕೋಬಹುದು. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಆ ಹದಕ್ಕೆ ನೀವು ಮಾಡ್ಕೋಬೋದು. ನೋಡಿ ಕರ್ದಿರೋ ಗೋಡಂಬಿ ದ್ರಾಕ್ಷಿ ಹಾಕ್ಕೊಳ್ಳೋಣ. ನಾನೊಂದೆರಡು ಪಿಸ್ತಾ ಹಾಕ್ತಾ ಇದ್ದೀನಿ ಡೆಕೋರೇಟಿಗೆ. ರವೆ ಪಾಯಸ ರೆಡಿಯಾಗಿದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.